ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಲೋ ನಮಸ್ಕಾರ. ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗಿ ಈಗಾಗಲೇ 50 ಡೇಸ್ ಕೂಡ ಕಂಪ್ಲೀಟ್ ಆಗಿದೆ. ಸಾಕಷ್ಟು ಕಂಟೆಸ್ಟೆಂಟ್ಗಳು ಈಗಾಗಲೇ ಎಲಿಮಿನೇಟ್ ಆಗಿದ್ದಾರೆ. ಏನೇನಾಯಿತು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ನನ್ನ ಕೊಲೆಗೆ ಇವತ್ತು ಜಾಯ್ನ್ ಆಗಿದ್ದಾರೆ. ಎಲ್ಲರನ್ನೂ ಕೂಡ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಮಲ್ಲಿಕಾರ್ಜುನ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ರಘುವೀರ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಚಂದನ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಗ್ ಬಾಸ್ ಈಗಾಗಲೇ 50 ಡೇಸ್ ಕಂಪ್ಲೀಟ್ ಆಗಿದೆ. ಎಲ್ಲರೂ ಕೂಡ ಕಾತರದಿಂದ ನೋಡ್ತಾ ಇದ್ರು. ರಿಷಾ ಒಬ್ರು ಎಲಿಮಿನೇಟ್ ಆಗಿದ್ದಾರೆ, ಏನು ಹೇಳ್ತೀರಾ? ರಿಷಾ ಎಲಿಮಿನೇಷನ್ ಕಂಟೆಸ್ಟೆಂಟಾ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರಿಗಿಂತ ಇದ್ರು, ಬಟ್ ಅದನ್ನು ನೋಡ್ಲಿಲ್ವೇನೋ ಗೊತ್ತಿಲ್ಲ ನನಗೆ. ಧ್ರುವಂತವ್ರದ್ದು ಏನೋ ಅಷ್ಟೊಂದು ಇಂಪ್ರೆಸಿವ್ ಆಗಿ ಕಾಣಿಸ್ತಾ ಇಲ್ಲ. ಅದ್ರ ಜೊತೆಗೆ ಮಾಳು ನನಗೆ ಎಲ್ಲೋ ಮರೆಯಾಗಿಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಹಾಡು ಹಾಡೋದನ್ನು ಬಿಟ್ಟರೆ ಮತ್ತು ರಿಷಾ ಜೊತೆ ಒಂದು ಜಗಳ ಬಿಟ್ಟರೆ ನನಗೆ ಇದುವರೆಗೂ ಕೂಡ ಅಷ್ಟರ ಮಟ್ಟಿಗೆ ಮಾಳು ಇಂಪ್ರೆಸಿವ್ ಆಗಿ ಕಂಡಿಲ್ಲ. ಆಸ್ ಎ ಫ್ಯಾನ್ ಫಾಲೋವಿಂಗ್ ಅಂತ ಅಂದರೆ ತುಂಬ ಜನ ಇದ್ದಾರೆ ಉತ್ತರ ಕರ್ನಾಟಕದಲ್ಲಿ. ಅವ್ರ ಸಾಂಗ್ಸ್ಗೆ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಹೊರಗಡೆನೂ ಅವರ ಸಾಂಗ್ಸ್ ಒಂದು ಸ್ವಲ್ಪ ಏನು ಟ್ರ್ಯಾಕ್ಟರ್ದ ಸಾಂಗ್ಸ್ ಇದೆಯಲ್ಲ, ಅದು ತುಂಬ ಇಂಪ್ರೆಸಿವ್ ಆಗಿ ಕಾಣಿಸಿದೆ. ನನಗನ್ಸಿದ ಮಟ್ಟಿಗೆ ರಿಷಾ ಆ ಒಂದು ವಾರ ಡಲ್ ಆಗಿಬಿಟ್ರು. ಅವ್ರು ಮಾಡಿದ್ದೇನು ಅಂತ ತೊಗೊಂಡ್ರೆ ಖಂಡಿತವಾಗ್ಲೂ ಜಗಳ ಮಾಡೋದನ್ನ ಬಿಟ್ರೆ ಬೇರೆ ಏನು ಮಾಡಿಲ್ಲ. ಟಾಸ್ಕ್ ಅಂತ ಬಂದರೆ ಅಲ್ಲೂ ಏನು ಮಾಡಿಲ್ಲ. ಆರಂಭದಲ್ಲಿ ಬಂದಿದ್ರು ಅಶ್ವಿನಿ ಗೌಡ ಅವ್ರದ್ದು ಮುಖವಾಡ ಕಳಿಸ್ತೀನಿ, ಅವ್ರದ್ದು ಮುಖವಾಡ ಕಳಿಸ್ತೀನಿ ಅಂತ ಬಂದವರು ಮತ್ತೆ ಅಶ್ವಿನಿ ಗೌಡ ಅವರು ಮನೇಲೇ ಹೋಗಿ ಅವ್ರ ಜೊತೆನೇ ಹೋಗಿ ಕುತ್ಕೊಂಡು ಹೋದರು. ಆದರೆ ಲಾಸ್ಟ್ ವೀಕ್ ಎಲ್ಲೋ ತುಂಬ ಒಳ್ಳೆಯವ್ರಾಗೋದಕ್ಕೆ ಪ್ರಯತ್ನ ಪಟ್ರೇನೋ, ಆಮೇಲೆ ಸುದೀಪ್ ಸರ್ ಒಂದು ವಾರ್ನಿಂಗ್ ಕೊಟ್ಟ ಮೇಲೆ ಎಲ್ಲೋ ಡಲ್ ಆಗಿಬಿಟ್ರೇನೋ, ಆ ಒಂದು ಕಾರಣಕ್ಕಾಗಿ ರಿಷಾ ಒಂದು ಸ್ವಲ್ಪ ಡಲ್ ಆಗಿಬಿಟ್ರು. ಈ ವಾರ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಅದೇ ಕಾರಣಕ್ಕಾಗಿ ಅವರು ಓಟ್ಸ್ ಕಡಿಮೆ ಬಂದು ಹೊರಗಡೆ ಬಂದರು ಅಂತ ಅನ್ಸುತ್ತೆ. ಓಕೆ, ರಘುವೀರ್ ಅವರೇ, ಅಂದ್ರೆ ರಘು ಮತ್ತೆ ಗಿಲ್ಲಿ ಬಾಂಡಿಂಗ್ ಬಗ್ಗೆ ಮಾತನಾಡೋದಾದ್ರೆ AI ವಿಡಿಯೋ ಕೂಡ ಮಾಡಿದ್ದಾರೆ, ತುಂಬಾ ವೈರಲ್ ಆಗ್ತಾ ಇದೆ. ಏನ್ ಹೇಳ್ತೀರಾ ಅವ್ರ ಬಾಂಡಿಂಗ್ ಬಗ್ಗೆ? ಅದೇ ಅವ್ರ ಬಾಂಡಿಂಗ್ ನಮ್ಗೆ ನೋಡೋಕೆ ಖುಷಿ ಆಗ್ತಿದೆ. ಎಲ್ಲಿ ನಾವು ಒಂದು ಕಾವ್ಯ ಗಿಲ್ಲಿ ಅಂತ ಒಂದು ಬಾಂಡಿಂಗ್ ಇತ್ತು, ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಿದ್ವಿ. ಎಲ್ಲೋ ಒಂದ್ ಕಡೆ ವೈಲ್ಡ್ ಕಾರ್ಡ್ ಎಂಟ್ರಿ ರಘು ಅವ್ರು ಬಂದ ತಕ್ಷಣ ಅದು ನಮ್ಗೆಲ್ಲ ರಘು ಅವ್ರು ಮತ್ತೆ ಗಿಲ್ಲಿ ಅವ್ರ ಫ್ರೆಂಡ್ಶಿಪ್ಪೇ ಭಾಳ ಚೆನ್ನಾಗಿ ಒಂದು ಬಾಂಡಿಂಗ್ ನಮ್ಗೆ ಇಷ್ಟ ಆಗ್ತಾ ಇತ್ತು. ಈಗ ಅದಕ್ಕೆ ಒಂದು ಫ್ಯಾನ್ ಫಾಲೋವರ್ಸು ಕ್ರಿಯೇಟ್ ಆಗಿದ್ದಾರೆ. ಅದ್ರ ಜೊತೆಯಲ್ಲಿ ಅವ್ರು ಏನಂದ್ರೆ ಇವರು ಗಿಲ್ಲಿ ಮತ್ತೆ ರಘು ಅವರಿಬ್ರು ಬಾಂಡಿಂಗ್ ಯಾವ ರೀತಿ ಇದ್ರೆ ಅಂದ್ರೆ ಒಬ್ರನ್ನೊಬ್ರು ಬಿಟ್ಕೊಡಲ್ಲ. ಅದು ಯಾವ ತರ ಅಂದ್ರೆ ದಿಗ್ಗಜರು ಮೂವಿದಲ್ಲಿ ವಿಷ್ಣುವರ್ಧನ್ ಸರ್ ಮತ್ತೆ ಅಂಬರೀಶ್ ಸರ್ ಆ ಸ್ಟೈಲ್ ಅಲ್ಲಿ ಅವ್ರ ಇಬ್ರದ್ದು ಫ್ರೆಂಡ್ಶಿಪ್ ನಡೀತಾ ಇದೆ, ಚೆನ್ನಾಗಿದೆ. ಎಲ್ಲೂ ಅವರನ್ನ ಅವರು ಬಿಟ್ಕೊಡ್ತಾ ಇಲ್ಲ. ಮತ್ತೆ ಆಟದಂತ ಬಂದಾಗ ಕ್ಯಾಪ್ಟನ್ಸಿ ವಿಚಾರದಲ್ಲೂ ಅವರು ಗಿಲ್ಲಿ ಅವರನ್ನ ಕೆಲಸ ಮಾಡಿಸಿದ್ದಾರೆ. ಅಲ್ಲೂ ಅವರನ್ನ ಫೇವರಿಸಮ್ ಮಾಡ್ತಾ ಇಲ್ಲ. ಎಲ್ಲಿ ಆಟ ಆಡ್ಬೇಕು ಬಿಗ್ ಬಾಸ್ ಮನೆಯಲ್ಲಿ, ಎಲ್ಲಿ ಒಂದು ಫ್ರೆಂಡ್ಶಿಪ್ ಮತ್ತೆ ಬಾಂಡಿಂಗ್ ಇರಬೇಕು, ಅಲ್ಲಿ ಅವರ ಆಟ ಮತ್ತೆ ಫ್ರೆಂಡ್ಶಿಪ್ ಎಲ್ಲ ಇದೆ. ಅದ್ರ ಜೊತೆಲಿ ಆಟ ಸಪರೇಟ್ ಆಗಿ ಅವರಿಬ್ರು ಬೇರೆ ಬೇರೆ ಆಟನೇ ಆಟ ಆಡ್ತಿದ್ದಾರೆ. ಆ ಒಂದು ಬಾಂಡಿಂಗ್ ನ ನಾವು ನೋಡಕ್ಕೆ ತುಂಬಾ ಖುಷಿ ಪಡ್ತಾ ಇದೀವಿ. ಹೊರಗಿನ ಜನ ಅಂತೂ ಬಿಗ್ ಬಾಸ್ ವೀಕ್ಷಕರಿಗೂ ಈ ಒಂದು ಬಾಂಡಿಂಗ್ ತುಂಬಾ ಇಷ್ಟ ಆಗಿದೆ. ಅದ್ರ ಜೊತೆಲೆ ಅವರು AI ವಿಡಿಯೋಗಳನ್ನ ಮಾಡೋದಾಗಿರ್ಲಿ ಅಥವಾ ಅವರ ಮೀಮ್ಸ್ ಅನ್ನ ಕಟ್ ಮಾಡಿ ವೈರಲ್ ಮಾಡೋದು, ಈ ಎಲ್ಲ ವೀಕ್ಷಕರದ್ದು ಒಂದು ಮನೋರಂಜನೆಯಾಗಿ ಹೊರಗಡೆ ಜನ ಇಷ್ಟ ಪಡ್ತಾ ಇದ್ದಾರೆ. ಒಳಗಡೆನೂ ಅವ್ರು ಮುಂದಿನ ದಿನಗಳಲ್ಲಿ ಇದೇ ರೀತಿ ಬಾಂಡಿಂಗ್ ನ ಉಳಿಸ್ಕೊಂಡು ಫೈನಲ್ ತನಕನೂ ಬರ್ಲಿ ಅಂತ ಹಾರೈಸ್ತೀನಿ. ನಂಗೆ ಚಂದನ ಅವರೇ, ನಿಮಗೆ ಏನು ಅಂತ ಅಂದರೆ ಕಾವ್ಯ ಮತ್ತು ಗಿಲ್ಲಿ ಇಬ್ಬರ ನಡುವೆ ಒಂದು ಒಳ್ಳೆ ಬಾಂಡ್ ಇದೆ, ಒಳ್ಳೆ ಫ್ರೆಂಡ್ಶಿಪ್ ಇದೆ. ಅಂದರೆ ಅವರಿಬ್ಬರು ಲವರ್ಸ್ ಆದರೆ ಚೆನ್ನಾಗಿರುತ್ತೆ ಅಂತ ಫ್ಯಾನ್ಸ್ಗಳು ಕೂಡ ಮಾತಾಡ್ತಾ ಇದ್ರು. ಆದರೆ ಅದಕ್ಕೆ ಒಂದು ಗಿಲ್ಲಿ ಈಗಾಗಲೇ ಕ್ಲಾರಿಟಿ ಕೊಟ್ಟರು. ಅದಾದ ಬಳಿಕ ಈಗ ಎಲ್ಲೋ ಒಂದು ಕಡೆ ಗಿಲ್ಲಿ ಹಾಗೂ ಕಾವ್ಯ ಅವರ ಮಧ್ಯೆ ಬಿರುಕು ಮೂಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಏನು ಹೇಳ್ತೀರಾ? ಖಂಡಿತ. ಈಗಿನ ಸಂಚಿಕೆ, ಕಳೆದ ವಾರ ಸಂಚಿಕೆಯಲ್ಲಿ ನೋಡಿದಾಗ ಫಾಲೋವರ್ ಮತ್ತು ಈ ಥರ ಏನೋ ಬಂತು ಮಾತು ಕಿಚ್ಚನ ಪಂಚಾಯಿತಿಯಲ್ಲಿ. ಆವಾಗ ಗಿಲ್ಲಿ ಆಡಿದ ಮಾತು ಸಖತ್ ಅವರಿಬ್ಬರ ಫ್ಯಾನ್ಸಿಗೆ ತುಂಬಾ ಬೇಸರವಾಗುವಂತಹ ಪರಿಸ್ಥಿತಿ ಅಲ್ಲಿ ಉಂಟಾಯ್ತು. ಆ ರೀತಿ ನೋಡಿದಾಗ ಅವ್ರ ಮಧ್ಯೆ ಒಳ್ಳೆ ಬಾಂಡಿಂಗ್ ಇದೆ. ಆದ್ರೆ ಜನಕ್ಕೆ ಈ ರೀತಿ ಎಲ್ಲ ಅವರ ಮಧ್ಯೆ ಮಾತುಕತೆ ಆದಾಗ ತುಂಬಾ ಬೇಸರನೇ ಆಗಿದೆ ಅಂತಾನೆ ಹೇಳ್ಬೋದು. ಏನ್ ಗೊತ್ತಾ, ಗಿಲ್ಲಿದು ಅವ್ರದ್ದು ಒಂಥರ ಒಂದು ಒಳ್ಳೆ ಫೇವರ್ ಫ್ರೆಂಡ್ಶಿಪ್, ಅದಂತೂ ಕಪಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಕಾವ್ಯನೂ ಹೇಳಿದಾಳೆ, ನೀನು ಜೋಕಿಗೆ ಇದನ್ನ ಮಾಡ್ತಾ ಇದೀಯಾ ಅಂತ ಕೇಳಿದ್ರೆ ನಾನು ಜೋಕ್ಗೆ ಮಾಡ್ತಾ ಇದ್ದೀನಿ, ಇದನ್ನ ಯಾರು ಸೀರಿಯಸ್ ಆಗಿ ತಗೊಂಡ್ರು, ನಿನ್ಗೆ ಯಾರು ಪ್ರಪೋಸ್ ಮಾಡಿದ್ರ ಹಾಗೆ ಹೀಗೆ ಅಂತ ಹೇಳಿದಾನೆ. ಬಟ್ ಎಲ್ಲೋ ಒಂದ್ ಕಡೆಗೆ ಗಿಲ್ಲಿಗೆ ಒಂದು ಮನಸ್ಸಿದೆ, ಜೋಡಿ ಆದ್ರೆ ಚೆನ್ನಾಗಿರುತ್ತೆ, ಸಾಕತ್ತಾಗಿದ್ದಾಳೆ ಅಲ್ವಾ, ಅದಕ್ಕೆ ಲವರ್ ಆದ್ರೆ ಚೆನ್ನಾಗಿರುತ್ತೆ ಅನ್ನೋ ಪ್ರಪೋಸ್ ಮಾಡಕ್ ಹಿಂದೆ ಮುಂದೆ ನೋಡ್ತಿದ್ದಾರೆ. ಚಂದ್ರ ಹೇಳಿದ್ರಲ್ಲ, ಆ ಒಂದು ಪರ್ಟಿಕ್ಯುಲರ್ ನೋಡಿ, ಯಾರು ಫಾಲೋವರು ಯಾರು ಲೀಡರು ಅಂತ ಕೇಳಿದಾಗ ನೀವು ಅಷ್ಟು ನಿಮಗೆ ಸಪೋರ್ಟ್ ಮಾಡಿದಾಗ ಖಂಡಿತವಾಗ್ಲೂ ಕಾವ್ಯನ ಎಲ್ಲೋ ಫಾಲೋವರ್ ಅಂದಿದ್ದು ನನಗೂ ಇಷ್ಟ ಆಗ್ಲಿಲ್ಲ. ಹಾಗಂತ ಹೇಳಿ ಗಿಲ್ಲಿ ತಪ್ಪು ಅಂತ ಹೇಳ್ತಾ ಇಲ್ಲ. ಯಾಕೆ, ಅದಕ್ಕೊಂದು ರೀಸನ್ ಹೇಳ್ತೀನಿ. ಕಾವ್ಯ ಏನ್ ಮಾಡ್ತಾ ಇದ್ರು ಅಂದ್ರೆ, ಗಿಲ್ಲಿ
ಏನೇ ಮಾಡಿದ್ರು ಕೂಡ ಅದಕ್ಕೆ ಅಪ್ರಿಸಿಯೇಷನ್ ಕಡಿಮೆ ಕೊಟ್ಟಿದ್ದು. ಬಟ್ ಧನುಷ್ ಅಥವಾ ಅಭಿಷೇಕ್ ಏನೇ ಮಾಡಿದ್ರು ಕೂಡ ಅವ್ರ ಜೊತೆ ಮಿಂಗಲ್ ಆಗುವಂತ ರೀತಿ ಮತ್ತೆ ಅವ್ರ ಮಾತು ಕೇಳುವಂತ ರೀತಿ ಇತ್ತೀಚೆಗೆ ಜಾಸ್ತಿ ಆಗಿದೆ ನೋಡಿ. ರಾಘು ಮತ್ತೆ ಗಿಲ್ಲಿಗೆ ಅಂತ ಬಂದ್ರೆ ಅವ್ರಿಬ್ರು ಬಾಂಡಿಂಗ್ ಹೇಗಿದೆ ಅಂತಂದ್ರೆ, ನಿನ್ ಸರಿ ಇದ್ರೆ ನಿನ್ ಸರಿ, ನಿನ್ ತಪ್ಪಿದ್ರೆ ನಿನ್ ಸರಿ, ನನ್ ಕ್ಯಾಪ್ಟನ್ಸಿಯಲ್ಲಿ ನೀನ್ ಕೆಲಸ ಮಾಡ್ಬೇಕು ಅಂದ್ರೆ ನೀನ್ ಕೆಲಸನೇ ಮಾಡ್ಬೇಕು. ಅವ್ರದ್ದೆಲ್ಲೂ ಕೂಡ ಆ ಒಂದು ನೀನ್ ಕಡಿಮೆ ಮೇಲು ಅನ್ನೋದಿಲ್ಲ. ಬಟ್ ಗಿಲ್ಲಿ ಮತ್ತೆ ಕಾವ್ಯ ಅಂತ ಬಂದಾಗ ಕಾವ್ಯ ಎಲ್ಲೋ ಒಂದ್ ಕಡೆಗೆ ಗಿಲ್ಲಿನ ನೆಗ್ಲೆಕ್ಟ್ ಮಾಡೋದನ್ನ ನಾವು ನೋಡಿದೀವಿ. ಏನೋ ಟಾಸ್ಕ್ ಅಂತ ಬಂದಾಗ ಅಪ್ರಿಸಿಯೇಷನ್ ಗೆದ್ಬಿಟ್ಟ ತಕ್ಷಣನೇ ಧನುಷ್ಗೆ ಅಪ್ರಿಶಿಯೇಟ್ ಮಾಡೋದಕ್ಕೂ ಗಿಲ್ಲಿಗೆ ಮಾಡೋದಕ್ಕೂ ನಾವು ತುಂಬಾ ವ್ಯತ್ಯಾಸ ನೋಡಿದೀವಿ ಇಷ್ಟು ದಿವಸ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಗಿಲ್ಲಿ ಪದೇ ಪದೇ ಏನಾದ್ರೂ ಸಣ್ಣ ತಪ್ಪು ಮಾಡಿದ ತಕ್ಷಣನೇ ಸಾರಿ 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 ಅಂತ ಎಷ್ಟು ಹೋಗ್ತಾನೋ, ಕಾವ್ಯ ಯಾವತ್ತು ಗಿಲ್ಲಿ ಹತ್ರ ಬಂದು ಸಾರಿ ಕೇಳಿದ್ ನಾನು ನೋಡೇ ಇಲ್ಲ. ಹಾಗಂತ ಹೇಳಿ ಕಾವ್ಯ ತಪ್ಪೇ ಮಾಡಿಲ್ಲ ಅಂತ ಕೆಲವೊಬ್ರು ಅನ್ಬೋದು, ತಪ್ಪುಗಳು ಸಾಕಷ್ಟು ಆಗಿರ್ತವೆ. ಬಟ್ ಕಾವ್ಯ ಯಾವತ್ತು ಗಿಲ್ಲಿ ಹತ್ರ ಬಂದಿಲ್ಲ. ನನಗೆ ಅದರಲ್ಲಿ ಮಾತ್ರ ನಾನು ಗಿಲ್ಲಿನ ಅಪ್ರಿಶಿಯೇಟ್ ಮಾಡ್ತೀನಿ. ಆಸ್ ಅ ಫ್ರೆಂಡ್ ಅಂತ ಅಂದ್ರೆ ಖಂಡಿತವಾಗ್ಲೂ ಆ ಒಂದು ಫ್ರೆಂಡ್ಶಿಪ್ ನ ನಿಭಾಯಿಸೋದಕ್ಕೆ ಗಿಲ್ಲಿ ತುಂಬಾ ಪ್ರಯತ್ನ ಮಾಡ್ತಾನೆ. ಅದು ಕಾವ್ಯ ಕಡೆಯಿಂದ ಎಲ್ಲೋ ನನಗೆ ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಗಿಲ್ಲಿ ಬರೀ ಕಾವ್ಯ ಅವ್ರ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಅನ್ನ ಇಟ್ಕೊಂಡಿಲ್ಲ, ಅದ್ರ ಜೊತೆಗೆ ರಘು ಅವ್ರ ಜೊತೆನೂ ಕೂಡ ಒಳ್ಳೆ ಫ್ರೆಂಡ್ಶಿಪ್ ಅನ್ನ ಇಟ್ಕೊಂಡಿದ್ದಾರೆ. ಕಾರ್ಟೂನ್ಸ್ ಕೂಡ ಹೊರಗಡೆ ಬರ್ತಾ ಇದೆ, ಅದು ನೋಡಿ ಖುಷಿ ಆಗುತ್ತೆ. ಒಂಥರ ಮೋಟು ಪತ್ಲು ತರ ಅನ್ಸುತ್ತೆ. ತುಂಬಾ ಸಖತ್ತಾಗಿರೋ ವಿಜುವಲ್ಸ್ ಎಲ್ಲ ಬರ್ತಾ ಇದೆ, ಅದ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಅದೇ ತರ ಗಿಲ್ಲಿ ಕೇವಲ ಕಾವ್ಯನ ಹತ್ರ ಅದೇ ತರ ಇರ್ತಾರೆ ಅಂತ ಅಲ್ಲ, ಅವ್ರಿಗೆ ಎಲ್ರಿಗೂ ಅವ್ರ ಜೊತೆ ಯಾರು ಚೆನ್ನಾಗಿರ್ತಾರಲ್ವಾ ಅವ್ರಿಗೆ ಎಲ್ಲಾರ್ಗು ಇದು ನಮ್ಮ ಏನು ವಂಶದ ಕುಡಿ ಅನ್ನೋ ತರ ರಕ್ಷಿತಾ ಅವರಿಗಾಗ್ಲಿ, ಈ ರೀತಿ ಆಮೇಲೆ ರಘು ಅವರಿಗಾಗ್ಲಿ, ಅಶ್ವಿನಿ ಅವ್ರ ಹತ್ರ ಮಾತಾಡುವಾಗ್ಲಿ ಅವರು ರಕ್ಷಿತಾನ ಹೆಸರು ತಗೊಂಡ್ರು ಕಾವ್ಯ ಅವರು, ಗಿಲ್ಲಿ ಆಮೇಲೆ ರಘು ಅವ್ರ ಹೆಸರನ್ನ ಗಿಲ್ಲಿ ಅವ್ರು ತಗೊಂಡ್ರು. ಈ ರೀತಿ ಅವ್ರ ಜೊತೆ ಯಾರು ಚೆನ್ನಾಗಿರ್ತಾರೆ, ಯಾರು ಒಳ್ಳೆ ಆಟಗಾರರಾಗಿರ್ತಾರೆ ಅವ್ರ ಪರವಾಗಿ ಗಿಲ್ಲಿ ಇದ್ದೇ ಇರ್ತಾನೆ ಅಂತ ಹೇಳ್ಬೋದು. ನಿಮ್ ಪ್ರಕಾರ ಟಾಪ್ 5 ಅಲ್ಲಿ ಯಾರು ಬರ್ಬೋದು? ಟಾಪ್ 5 ಖಂಡಿತ ರಕ್ಷಿತಾ ಬರ್ಬೋದು ಅಂತ ಅನ್ಕೊಳ್ತೀನಿ. ರಕ್ಷಿತಾ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಅವ್ರು ಏನಂತಂದ್ರೆ ಸ್ಟ್ರೈಟ್ ಫಾರ್ವರ್ಡ್ ಅಂತ ಅನ್ಸುತ್ತೆ. ಸುಮಾರು ಸರಿ ನೋಡಿದಾಗ ಈ ಧ್ರುವಂತ್ ವಿಷಯದಲ್ಲಾಗ್ಲಿ, ಅಶ್ವಿನಿ ಅವರ ವಿಷಯದಾಗ್ಲಿ, ಜಾನ್ವಿ ಎಷ್ಟೇ ಅವರು ಕಾಲು ಎಳೆದ್ರು ತುಂಬಾ ಕೆಟ್ಟದಾಗೆಲ್ಲ ಮಾತಾಡಿದ್ರು ಪದಗಳನ್ನ ಬಳಸಿ. ಅದೇ ರೀತಿಯಾಗಿ ಅಶ್ವಿನಿ ಅವರು ಉಪವಾಸ ಮಾಡಿದಾಗ ರಕ್ಷಿತಾ ತುಂಬಾ ಕೇರ್ ಮಾಡ್ತಾರೆ. ಅಲ್ಲಿ ಅವ್ರಿಗೆ ಒಂದ್ ಕಡೆ ಅಶ್ವಿನಿ ಅವ್ರಿಗೂ ಅನ್ಸುತ್ತೆ ಓಕೆ ಇವಳು ಆತರ ಅಲ್ಲ, ಓಕೆ ಒಳ್ಳೆಯವಳು ಅಂತ ಅವ್ರಿಗೂ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ. ಸೊ ಹಾಗಾಗಿ ನೋಡಿದಾಗ ರಕ್ಷಿತಾ ಬರ್ಬಹುದು ಅಂತ ಹೇಳ್ಬೋದು. ನಿಮ್ ಪ್ರಕಾರ ಯಾರು ಬರ್ಬೋದು ಸರ್ ಟಾಪ್ 5 ಅಲ್ಲಿ? ಟಾಪ್ 5 ಮೊದಲು ಗಿಲ್ಲಿನೇ ಹೆಸರು ಇರೋದು. ಈಗ ಎಲ್ಲ ಹೊರಗಡೆ ನಡೀತಾ ಇರೋದು ಹೆಂಗಂದ್ರೆ ಬಿಗ್ ಬಾಸ್ ಸೀಸನ್ 12 ನಡೀತಾ ಇರೋದು ಗಿಲ್ಲಿಯಿಂದ ಅಂತ ಹೇಳ್ತಾ ಇದ್ದಾರೆ. ಗಿಲ್ಲಿ ಏನಾದ್ರೂ ಇರ್ಲಿಲ್ಲ ಅಂದ್ರೆ ಅರ್ಧ ಜನ ನೋಡ್ತಾ ಇದ್ರು ನನ್ಗೆ ಗೊತ್ತಿಲ್ಲ. ಬಟ್ ಗಿಲ್ಲಿ ತುಂಬಾ ಇಂಪ್ರೆಸಿವ್ ಆಗಿ ಅದೇ ಕಾಮಿಡಿ ಆಗಿ ಜನರಿಗೆ ಅದನ್ನ ಹೌದು. ನೀವು ಬಿಗ್ ಬಾಸ್ ನೋಡೋದೇನಕ್ಕೆ ಒಂದು ಎಂಜಾಯ್ ಮಾಡೋದಕ್ಕೆ, ಆ ಎಂಜಾಯ್ಮೆಂಟ್ ನ ಖಂಡಿತವಾಗ್ಲೂ ಗಿಲ್ಲಿ ಕೊಡ್ತಾ ಇದ್ದಾರೆ. ಸೆಕೆಂಡ್ ರಕ್ಷಿತಾ ಕಾಣಿಸ್ತಾ ಇದ್ದಾರೆ. ಅವರ ಬುದ್ಧಿವಂತಿಕೆ ಮತ್ತೆ ಆ ಚಿಕ್ಕ ಹುಡುಗಿ ಇರ್ಬೋದು, ಮೆಚುರಿಟಿ ತುಂಬಾ ಇದೆ. ಬೇರೆಯವ್ರಿಗೆ ಅನ್ಯಾಯ ಮಾಡ್ಬೇಕು, ಮೋಸ ಮಾಡ್ಬೇಕು ಅಂತದ್ದು ಆ ಬುದ್ಧಿ ಇಲ್ಲ. ಅದಕ್ಕೆ ಜನರಿಗೆ ಇಷ್ಟ ಆಗ್ತಾ ಇದ್ರೆ. ಇನ್ನು ಕಾವ್ಯ ಆಸ್ ಅ ಮೆಚ್ಯೂರಿಟಿ ಗರ್ಲ್ ಅಂದ್ರೆ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾರೆ. ಟಾಸ್ಕ್ ಅಂದ್ರೆ ಬಂದಾಗ 100% ಕೊಡ್ತಾರೆ. ಗಿಲ್ಲಿ ಜೊತೆ ಕಾಣಿಸ್ಕೊಳ್ತಾ ಇರೋದು ಇನ್ನು ಜನರಿಗೆ ಇಷ್ಟ ಆಗ್ತಾ ಇರ್ಬೋದು, ಇದು ಕಾಣಿಸ್ಕೊಳ್ತಾ ಇದ್ರೆ. ಇನ್ನು ಅಶ್ವಿನಿ ಗೌಡ ಅವ್ರಿಗೆ ಬಂದ್ರೆ ಖಂಡಿತವಾಗ್ಲೂ ಜೋರು ಧ್ವನಿ ಇದೆ. ಬಿಗ್ ಬಾಸ್ಗೆ ಏನ್ ಬೇಕು ಅದು ಅಲ್ಲಿ ಅಶ್ವಿನಿ ಗೌಡ ಅವ್ರನ್ನ ನೋಡಿ. ನನಗೆ ಏನ್ ಗೊತ್ತಾ, ಇಷ್ಟೆಲ್ಲ ಜಗಳ ಆಗ್ತಾ ಇದೆ, ಇಷ್ಟೆಲ್ಲ ನೆಗೆಟಿವ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಹೊರಗಡೆ, ಆದ್ರೂ ಕೂಡ ಅವ್ರಿಗೆ ಓಟ್ ಹಾಕ್ತಾ ಇದ್ದಾರೆ ಅಂದ್ರೆ ಜನ ಎಲ್ಲೋ ಅವ್ರನ್ನು ಇಷ್ಟಪಡ್ತಾ ಇದ್ದಾರೆ ಅಂತಾನೆ ಅರ್ಥ. ಅವರು ಕೊನೆವರೆಗೂ ಇರ್ಬೋದು ಅಂತ ಅನ್ಕೋತೀನಿ. ಇದೆಲ್ಲರ ನಡುವೆ ಈಗ ತುಂಬಾ ಇಂಪ್ರೆಸಿವ್ ಆಗಿ ನನಗೆ ಕಾಣಿಸ್ತಾ ಇರೋದು, ಜೆಂಟಲ್ಮೆನ್ ಆಗಿ ಕಾಣಿಸ್ತಾ ಇರೋದು ರಘು ಆಸ್ ಅ ಕ್ಯಾಪ್ಟನ್ ಆಗಿ ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡ್ರು. ಟಾಸ್ಕ್ ಅಂತ ಬಂದಾಗ 100% ಕೊಟ್ರು. ಆಸ್ ಅ ಫ್ರೆಂಡ್ಶಿಪ್ ಅಥವಾ ಗಿಲ್ಲಿ ಜೊತೆಗೆ ಆ ಬಾಂಡಿಂಗ್ ನೋಡಿದ್ರೆ ಜನರಿಗೆ ಆ ಒಂದು ಜೋಡಿನ ನೋಡೋದಕ್ಕೆ ಇಷ್ಟ ಆಗ್ತಾ ಇದೆ. ಗಿಲ್ಲಿ ಮತ್ತೆ ಕಾವ್ಯನ ಹೇಗೆ ಆಸ್ ಅ ಕಪಲ್ ನೋಡಿ ಒಂದ್ ಸ್ವಲ್ಪ ಇಷ್ಟ ಆಗುತ್ತೋ, ಹಾಗೆ ಇಬ್ರು ಬಾಂಡಿಂಗ್ ಅಂದ್ರೆ ಹುಡುಗರದು ಇಬ್ರು ಬಾಂಡಿಂಗ್ ನ ನೋಡೋದಕ್ಕೆ ಜನರು ಇಷ್ಟ ಪಡ್ತಾ ಇದ್ದಾರೆ. ಅದರದ್ದು ಸಾಕಷ್ಟು ಮೀಮ್ಸ್ ಬರ್ತಾ ಇದೆ ಚಂದನ ಹೇಳ್ದಂಗೆ. ಅದನ್ನ ನೋಡಿ ನನಗನ್ಸುತ್ತೆ ರಘು ಟಾಪ್ 5 ಬರ್ಬೋದು ಅಂತ. ಓಕೆ ಸರ್, ಇವಾಗ ನಾವು 50 ಡೇಸ್ ಕಂಪ್ಲೀಟ್ ಆದಂತಹ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡಿದ್ವಿ. ಆಗ ಅಭಿಷೇಕ್ ಬಗ್ಗೆ ಎಲ್ಲರೂ ತಮ್ಮ ಒಪಿನಿಯನ್ ಹೇಳ್ತಾ ಇದ್ರು. ಅಭಿಷೇಕ್ ಡಬಲ್ ಗೇಮ್ ಆಡ್ತಾರೆ ಈ ರೀತಿ ಹೇಳ್ತಾ ಇದ್ರು. ಈ ಬಾರಿ ಅವ್ರಿಗೆ ಕ್ಯಾಪ್ಟನ್ ಕೂಡ ಸಿಕ್ಕಿದೆ, ಏನು ಹೇಳ್ತೀರಾ? ಹೌದು. ಅಭಿಷೇಕ್ ಅವರಿಗೆ ಮೊದಲಿಂದ ಅವರಿಗೆ ಒಂದು ಆಪರ್ಚುನಿಟಿ ಬಹಳ ಸಿಗ್ತಾ ಇತ್ತು. ರಕ್ಷಿತಾ ಅವರು ಒಂದು ವಾರದಲ್ಲಿ ಸೇವ್ ಮಾಡ್ತಾರೆ, ಒಂದು ವಾರದಲ್ಲಿ ಧನುಷ್ ಅವ್ರು ಸೇವ್ ಮಾಡ್ತಾರೆ. ಆದ್ರೆ ಎಲ್ಲೊಂದ್ ಕಡೆ ಅವರೇ ಬಚಾವ್ ಮಾಡೋ ಪರಿಸ್ಥಿತಿ ಅವ್ರು ಮಾಡ್ಕೊಂಡಿರಲ್ಲ. ಎಲ್ಲಿ ಅವ್ರಿಗೆ ಒಂದು ವಾರ ಇಮ್ಯುನಿಟಿ ಸಿಕ್ಕಿದ್ರು ಆ ಒಂದು ಇದ್ರಲ್ಲೂ ಅವ್ರು ಡೈರೆಕ್ಟ್ ಆಗಿ ನಾಮಿನೇಟ್ ಆಗ್ತಾರೆ. ಅದ್ರ ನಂತರ ಅವ್ರೊಂದು ಕಮ್ ಬ್ಯಾಕ್ ಮಾಡ್ತಾರೆ. ಕ್ಯಾಪ್ಟನ್ಸಿ ಟಾಸ್ಕ್ಗೆ ಬಂದು ಒಂದು ಕ್ಯಾಪ್ಟನ್ಸಿ ಆಗಿ ಮನೆಯವರ ಹತ್ರದಿಂದನೇ ಒಂದು ಮೆಚ್ಚುಗೆ ಪಡಿಸ್ಕೊಂತಾರೆ, ಕ್ಯಾಪ್ಟನ್ ಆಗ್ತಾರೆ ಆ ಮನೆಯದು. ಆದ್ರೆ ಅವರು ಒಂದು ನನಗೆ
ನನಗೆ ಎಲ್ಲಿ ಅವ್ರ ಆಟ ಸರಿ ಅನ್ಸಿಲ್ಲ ಅಂದ್ರೆ ಅಲ್ಲಿ ಅವರು ಒಂದ್ ಕಡೆ ಫೇವರಿಸಮ್ ತರ ಅಶ್ವಿನಿ ಗೌಡ ಅವ್ರ ಟೀಮಿಗೆ ಸೇರ್ಕೊಂತಾರೆ. ಅದು ಹೊರಗಿನ ಜನಗಳಿಗೆ, ಹೊರಗಿನ ವೀಕ್ಷಕರಿಗೂ ಅದೊಂದು ಸ್ವಲ್ಪ ಏನಾಗ್ಬಿಡ್ತಂದ್ರೆ ಅಭಿಷೇಕ್ ಮೇಲೆ ಬ್ಯಾಡ್ ಒಪಿನಿಯನ್ ಸ್ಟಾರ್ಟ್ ಆಗಿದೆ. ಅವರು ಅಲ್ಲಿ ಕೆಲವೊಂದಿಷ್ಟು ಪದಗಳನ್ನ ಮಾತಾಡ್ತಾರೆ, ಅಲ್ಲಿ ನಮ್ಮ ತಾಯಿ ತರ ಅಶ್ವಿನಿ ಗೌಡ ಅವರು, ಅದೇ ರೀತಿ. ಹೌದು, ಇವರಿಗೆ ತಾಯಿ ತರ ಅಶ್ವಿನಿ ಅವ್ರು ಕಾಣ್ತಾರೆ, ಒಬ್ಬ ಅಣ್ಣನ್ ತರ ರಘು ಅವ್ರು ಯಾಕೆ ಕಾಣಲ್ಲ? ಅದು ಒಂದು ಕ್ವಶನ್ ಇರ್ಬೇಕು. ಅಲ್ಲಿ ಸುದೀಪ್ ಸರ್ ಬಂದು ಅದೇ ಹೇಳ್ತಾರೆ, ಇಲ್ಲಿ ಎಲ್ಲರೂ ಒಂದೇ ತರ ಅಂದಾಗ ಅಲ್ಲಿ ಅವ್ರ ಒಂದು ಸ್ಟ್ಯಾಂಡ್ ನನಗೆ ಎಲ್ಲೊಂದ್ ಕಡೆ ಸರಿ ಅನ್ಸಿಲ್ಲ. ಅವರು ಮನೆ ಕ್ಯಾಪ್ಟನ್ ಆಗಿರ್ತಾರೆ, ಎರಡು ಕಡೆ ವಿಚಾರ ಮಾಡ್ಬೇಕಾಗತ್ತೆ. ಇಲ್ಲಿ ತಾಯಿನೂ ಒಂದ್ ಮನೆಯಲ್ಲಿ ತಾಯಿನೂ ಇರ್ತಾರೆ, ಅಣ್ಣನೂ ಇರ್ತಾರೆ, ತಂದೆನೂ ಇರ್ತಾರೆ, ದೊಡ್ಡವರು ಇರ್ತಾರೆ, ಚಿಕ್ಕವರು ಇರ್ತಾರೆ, ಎಲ್ಲರನ್ನೂ ಅನುಸರಿಸ್ಕೊಂಡು ಹೋಗ್ಬೇಕು. ತಪ್ಪು ಒಬ್ಬರ ಕಡೆಯಿಂದನೇ ಆಗಲ್ಲ, ತಪ್ಪು ಎರಡು ಕಡೆನೂ ಆಗಿರುತ್ತೆ. ಅಲ್ಲಿ ಅವರು ಫೇರ್ ಆಗಿ ಡಿಸಿಷನ್ ಹೇಳ್ಬೇಕಿತ್ತು. ಅಲ್ಲಿ ಒಂದ್ ಕಡೆ ಫೇವರಿಸಮ್ ತರ ಆಯ್ತು. ಅಶ್ವಿನಿ ಅವರ ಹಿಂಬಾಲಕರಾಗಿ ಇವರೊಬ್ರು ಸೇರ್ಕೊಳ್ತಾ ಇದ್ದಾರೆ ಅನ್ನೋ ಮಾತುಗಳು ಬರ್ತಾ ಇದಾವೆ. ಆ ಒಂದ್ ದೃಷ್ಟಿಯಲ್ಲಿ ಅಭಿಷೇಕ್ ಅವ್ರದ್ದು ಇದೊಂದು ಸರಿಪಡಿಸ್ಕೊಂಡು ಮನೆಯವ್ರ ಜೊತೆ ಎಲ್ಲರ ಜೊತೆನೂ ಮಿಂಗಲ್ ಆದ್ರೆ ಅವ್ರ ಆಟ ಮುಂದೆ ಚೆನ್ನಾಗ್ ಆಗ್ಬೋದು. ಆದ್ರೆ ಕೆಲವೊಂದಿಷ್ಟು ಸೀಮಿತ ಸದಸ್ಯರ ಜೊತೆ ಅಷ್ಟೇ ಅವ್ರ ಬಾಂಡಿಂಗ್ ಇದೆ. ಇನ್ನೂ ಬಾಂಡಿಂಗ್ ನ ಎಲ್ಲರ ಹತ್ರನೂ ಬೆಳೆಸ್ಕೊಂಡ್ರೆ ಮುಂದಿನ ತನಕ ಫೈನಲ್ ವೀಕ್ ತನಕ ಹೋಗೋ ಅರ್ಹತೆ ಇರ್ಬೋದು. ಆದ್ರೆ ಅದನ್ನ ಅವರು ಎಲ್ಲೊಂದ್ ಕಡೆ ಅವರೊಂದು ಕೆಲವೊಂದಷ್ಟು ಜನರ ಹತ್ರನೇ ಸೇರ್ಕೊಂಡು ಬೇರೆಯವ್ರ ಹತ್ರ ಓಪನ್ ಅಪ್ ಆಗದೆ ಎಲ್ಲೊಂದ್ ಕಡೆ ಆಟ ಹಾಳು ಮಾಡ್ಕೊಂತಿದ್ದಾರೆ ಅನ್ಸುತ್ತೆ. ಓಕೆ, ಈಗ SR ನೋ ರೌಂಡ್ ಹೇಗಾಯ್ತು? ತುಂಬ ಚೆನ್ನಾಗೇ ಬಂತು SR ಅದು ರೌಂಡ್ ಬಂದ್ಬಿಟ್ಟು. ಏನಂತಂದ್ರೆ ಇವಾಗ ಅಭಿ ಅಂತ ಬಂದಾಗ ಅಲ್ಲಿ ಅಭಿ ತುಂಬಾ ಏನಂದ್ರೆ ಒಂದು ಸರೌಂಡಿಂಗ್ ಅಲ್ಲಿ ಇದ್ದಾರೆ ಅಂತ ಅನಿಸ್ತಾ ಇದೆ. ಈಗ ಕ್ಯಾಪ್ಟನ್ಸಿ ಆಗೋದಕ್ಕೆ ಎಲ್ಲಾ ರೀತಿಯಿಂದ ಅರ್ಹತೆಗಳು ಇರ್ಬೇಕಲ್ವಾ? ಸೊ ಅಲ್ಲಿ ನೋಡಿದಾಗ ಅಭಿಷೇಕ್ ಅವರು ತುಂಬಾ ಅಶ್ವಿನಿ ಗೌಡ ಅಥವಾ ಜಾನ್ವಿ ಅಂತ ಅಲ್ಲಿನೇ ಹೋಗ್ತಾ ಇದ್ದಾರೆ ವಿನಃ ಬೇರೆ ಕಂಟೆಸ್ಟ್ಗಳ ಜೊತೆ ಆಗ್ಲಿ ಮಾತಾಡೋದಾಗ್ಲಿ ಅವ್ರ ಜೊತೆ ಬೆರೆಯೋದಾಗ್ಲಿ ಅಥವಾ ಈ ಗೇಮ್ ಅಂತ ಬಂದಾಗ ಅಲ್ಲಿ ಪಾರ್ಟಿಸಿಪೇಟ್ ಆಗುವಂತಹ ಚಾನ್ಸಸ್ ತುಂಬಾ ಕಡಿಮೆ ಕಾಣಿಸ್ತಿದೆ. ಈ ರೀತಿಯಾಗಿ ನೋಡಿದಾಗ ಅವರಲ್ಲಿ ಕ್ಯಾಪ್ಟನ್ಸಿಯನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೋ ಇಲ್ವಾ ಅನ್ನೋ ಒಂದು ಡೌಟ್ ಕೂಡ ಶುರು ಆಗುತ್ತೆ ನಮ್ಗೆ ನೋಡಿದಾಗ. SR ನೋ ಕ್ವಶನ್ ಅಲ್ಲಿ ಮತ್ತೊಂದೊಂದು ಕ್ವಶನ್ ಬಂತು. ಈ ಸಲ ಹೊರಗಿನ ಕ್ವಶನ್ ಅನ್ನ ಸುದೀಪ್ ಸರ್ ಫಸ್ಟ್ ಟೈಮ್ ತಗೊಂಡಿರ್ಬೋದು ಅನ್ಸುತ್ತೆ. ಯಾಕಂದ್ರೆ ಡಾಗ್ಸ್ ಇವರು ಸತೀಶ್ ಅವರು ಇದ್ರಲ್ಲ, ಅವರು ಹೊರಗಡೆ ಬಂದು ಎಲ್ಲಾ ಚಾನೆಲ್ಗಳಲ್ಲೂ ಏನೋ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ. ಅವರು ಎಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಾದ್ರೆ ಅಷ್ಟು ಮಾತಾಡಿಲ್ಲ, ಅವ್ರು ಹೊರಗಡೆ ಬಂದ್ಮೇಲೆ ಅಷ್ಟು ಮಾತಾಡಿದ್ರು. ಆ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಗಳ ಮೇಲೆ ನೇರ ಆರೋಪಗಳನ್ನ ಮಾಡಿದ್ರು. ಅದನ್ನ ತಡೆದು ಹಾಕೋ ಅಂತ ಅಥವಾ ಅದಕ್ಕೆ ಒಂದು ಜಸ್ಟಿಫಿಕೇಶನ್ ಕೊಡೋ ಒಂದು ವಿಚಾರದಲ್ಲಿ ಆ SR ನೋ ಕ್ವಶನ್ ರೌಂಡ್ ಅಲ್ಲಿ ಆ ಒಂದು ಕ್ವಶನ್ ಅನ್ನ ಎತ್ತುತ್ತಾರೆ. ಸ್ಪಂದನ ಅವ್ರ ಬಗ್ಗೆ ಕೇಳ್ತಾರೆ. ಯಾಕಂದ್ರೆ ಅವರು ಸ್ಪಂದನ ಅವ್ರ ಮೇಲೆ ನೇರವಾಗಿ ಆರೋಪ ಮಾಡಿರ್ತಾರೆ, ನನ್ನ 80,000 ಡ್ರೆಸ್ ಅನ್ನ ಅವ್ರು ಹಾಳು ಮಾಡಿಕೊಟ್ರು ಅದು ಇದು ಅಂತ. ಅದರಿಂದ ಒಂದು ಒಪಿನಿಯನ್ ಸ್ಪಂದನ ಅವರಿಂದನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಹೊರಗಡೆ ಜನ. ಆ ಒಂದು ದೃಷ್ಟಿಯಲ್ಲಿ ಸುದೀಪ್ ಸರ್ ಅದೊಂದು ಕ್ವಶನ್ ಕೇಳಿರೋದು ನನ್ಗೊಂದು ಖುಷಿ ಕೊಡ್ತು. ಯಾಕಂದ್ರೆ ಹೌದು, ಯಾಕಂದ್ರೆ ಅಲ್ಲಿ ಒಬ್ಬರ ಮೇಲೆ ಅವ್ರದೇ ಬಿಗ್ ಬಾಸ್ ಮನೆಯಲ್ಲಿ ಇರೋ ವ್ಯಕ್ತಿಗಳ ಮೇಲೆ ನೇರವಾಗಿ ಆರೋಪ ಮಾಡ್ತಿದ್ದಾರೆ ಅಂದ್ಮೇಲೆ ಅದಕ್ಕೆ ಸುದೀಪ್ ಸರ್ ಜವಾಬ್ದಾರಿ ಆಗಿರ್ತಾರೆ. ಇಲ್ಲಿಂದ ಇವ್ರ ಉತ್ತರನು ಏನಿದೆ ಅಂತ. ಈಗ ಒಂದ್ ಕಡೆಯಿಂದ ಒಂದ್ ಕ್ವಶನ್ ಎದ್ದಿರುತ್ತೆ, ಅಲ್ಲಿ ಇನ್ನೊಂದ್ ಕಡೆಯಿಂದ ಉತ್ತರ ಬೇಕಿರುತ್ತೆ. ಆ ಉತ್ತರನ ಬಿಗ್ ಬಾಸ್ ಮನೆಯಿಂದಾನೇ ಕೊಟ್ರು ಅನ್ಕೊಂತೀನಿ. ಅದು ಚೆನ್ನಾಗಿತ್ತು. ಅದೇ ರೀತಿ ಕ್ವಶನ್ ಇನ್ನೂ ಕೆಲವೊಂದಿಷ್ಟು ಕ್ವಶನ್ಗಳು ಅಲ್ಲಿ ಏನಾಗಿರುತ್ತೆ, SR ನೋ ರೌಂಡ್ ಅವ್ರುಗಳ ಆಡಿರೋ ಮಾತುಗಳೇ ಇರ್ತವೆ, ಅಲ್ಲಿರೋ ಸಿಚುವೇಶನ್ಗೆ ತಕ್ಕಂತ ಕ್ವಶನ್ಗಳೇ ಇರ್ತವೆ. ಅಲ್ಲಿ ಅವರು ಕೆಲವೊಂದಿಷ್ಟು SR ನೋ ಕ್ವಶನ್ ರೌಂಡ್ ಅಲ್ಲಿ ಏನಿರುತ್ತಂದ್ರೆ ಕೆಲವೊಂದಿಷ್ಟು ಗೊತ್ತಿರುತ್ತೆ ಸುದೀಪ್ ಸರ್ ಅವರಿಗೆ ಇದು ಇವರೇ ಮಾತಾಡಿರೋದು ಅಂತ. ಆದ್ರೆ ಅಲ್ಲಿ ಕ್ವಶನ್ ಕೇಳಿದಾಗ ಅವ್ರ ಆನ್ಸರ್ ಬೇರೆನೇ ಇರುತ್ತೆ. ಅಂದ್ರೆ ಅಲ್ಲಿ ಏನಾಗುತ್ತಂದ್ರೆ ಅವರ ರಿಯಲ್ ವ್ಯಕ್ತಿತ್ವಗಳನ್ನ ಹೊರ ಹಾಕೋ ಒಂದು ಆಟ ಈ ಒಂದು ಟಾಸ್ಕ್ ನಲ್ಲಿ ಅಡಗಿರುತ್ತೆ. ಅದನ್ನ ಅವರು ತಿಳ್ಕೊಂಡೆ ಇಲ್ಲೂ ಸಹಿತ ಅವರು ಮುಖವಾಡದ ರೀತಿಲೇ ಕೆಲವೊಬ್ರು ಆಟ ಆಡ್ತಾರೆ. ಅದೊಂದನ್ನ ಈಗ ಸಿಕ್ಕಂತ ಅವಕಾಶನ ಸರಿಯಾಗಿ ಬಳಸ್ಕೊಳ್ಬೇಕು ಆ ಸ್ಪರ್ಧಿಗಳು ಅನ್ನೋದು ಒಂದು SR ನೋ ರೌಂಡ್ ಒಂದು ಅರ್ಥ. ಅದನ್ನ ಸರಿಯಾಗಿ ಬಳಸ್ಕೊಳ್ಬೇಕಾಗುತ್ತೆ. ಎಲ್ಲಾ ಎಪಿಸೋಡ್ ನೋಡಿದ್ರೆ ಈ ಬಾರಿ ವಿಟಿಗಳನ್ನ ತುಂಬಾ ಪ್ಲೇ ಮಾಡಿದ್ರೆ ಅನ್ಸುತ್ತೆ. ಅವ್ರವ್ರ ಮುಖವಾಡಗಳನ್ನ ಅವರಿಗೆ ತೋರಿಸ್ಬಿಟ್ಟು ಒಳ್ಳೆ ಚಮಕ್ ತಗೊಳ್ತಿದ್ದಾರೆ ಅಂತ ಅನ್ಸುತ್ತೆ ನೋಡಿದ್ರೆ. ಮತ್ ಅದನ್ನ ಈ ಸರಿನೇ ಮಾಡ್ತಾ ಇದಾರೆ ಚೆನ್ನಾಗಿ. ಪ್ರತಿ ಸರಿ ಈ ತರ ವಿಟಿಗಳನ್ನ ತೋರಿಸ್ತಾ ಇರಲ್ಲ. ಅವ್ರು ಯಾರಾದ್ರೂ ಹೊರಗಡೆ ಬಂದ್ರೆ ನೀವ್ ಹಿಂಗ್ ಮಾಡಿದಿರಿ ಅಂತ ತೋರಿಸ್ತಾ ಇದ್ರು. ಇಲ್ಲಾಂದ್ರೆ ಸುದೀಪ್ ಸರ್ ನೀ ಈ ತರ ತಪ್ಪು ಮಾಡಿದೀರಾ ಅಂತ ಹೇಳಿ ಬಾಯಿ ಮಾತಲ್ಲಿ ಹೇಳ್ತಾ ಇದ್ರು. ಬಟ್ ಈ ಸರಿ ಆ ವಿಟಿನ ತೋರಿಸಿ ನೀವು ನೋಡಿ ಏನ್ ಮಾಡಿದಿರಾ ಅಂತ. ಅದರಲ್ಲೂ ಅಶ್ವಿನಿ ಅವ್ರು ಮಾತಾಡಿದ್ದು ಮೊದಲಿಂದನೂ ಇಲ್ಲಿವರೆಗೂ ಏನೇನ್ ಪದಗಳನ್ನ ಯೂಸ್ ಮಾಡಿದಾರೆ ಅದಂತೂ ತುಂಬಾ ಕೆಡದಾಗಿ ಕಾಣಿಸ್ತದು. ಅಶ್ವಿನಿ ಅವ್ರಿಗೆ ಅದು ಎಷ್ಟರ ಮಟ್ಟಿಗೆ ನೆಗೆಟಿವ್ ಕುತ್ಕೊಂತು ಅಂದ್ರೆ ನಿನ್ನೆ ಅವ್ರು ಮಾತಾಡ್ತಾರೆ, ನಾನು ಹೊರಗಡೆ ನೆಗೆಟಿವ್ ಆಗಿ ಕಾಣಿಸ್ಕೊಳ್ತಾ ಇದ್ದೀನ, ಈ ಶೋ ನನಗಲ್ಲ ಅನ್ಸುತ್ತೆ, ನಾನು ತುಂಬಾ ವಿಲನ್ ಆಗಿ ಕಾಣಿಸ್ಕೊಳ್ತಾ ಇದ್ದೀನಿ ಅಂತ ಅನ್ಸುತ್ತೆ, ಯಾರಾದ್ರೂ ಹೀರೋಗಳಾಗ್ಲಿ ಬಟ್ ನಾನು ವಿಲನ್ ಆಗಲ್ಲ, ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ರು. ನೋಡಿ ಆ ಪದಗಳನ್ನ ಅವರೇ ಕೇಳಿಸ್ಕೊಂಡಾಗ ನೋಡಿ ನಾವು ಏನ್ ಮಾಡ್ತಾ ಇದೀವಿ ಇಷ್ಟು ದಿವಸ ಅಂತ ಯಾರಿಗೂ
ಯಾರಿಗೂ ಗೊತ್ತಿರಲ್ಲ, ಓ ನಾನು ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ದೀನಿ ಅಂತ ಹೊರಗಡೆ ಅನ್ಕೋತೀವಿ. ಬಟ್ ಅಲ್ಲಿ ಆ ಪದಗಳನ್ನು ನಾವು ಯೂಸ್ ಮಾಡಿದಾಗ ಹೌದಾ ನಾನು ಇಷ್ಟೆಲ್ಲ ಕೆಟ್ಟದಾಗ ಮಾತಾಡಿದ್ದ ಅಂತ ಬಂದಾಗ ಖಂಡಿತವಾಗ್ಲೂ ಅದು ವಿಲನ್ ಥರನೇ ಕಾಣಿಸ್ತು. ಅದೇನು ಬಗ್ಗೆ ನಿನ್ನೆ ನಗ್ತಾ ಇದ್ರು ನನಗೆ ಗೊತ್ತಿಲ್ಲ, ನಾನು ಅನ್ಕೊಂಡಿದ್ದೆ ಅದನ್ನೆಲ್ಲ ನೋಡಿದ ಮೇಲೆ ಒಂದು ವಾರ ಇವ್ರು ನಗದೇ ಇಲ್ವೇನೋ ಅಥವಾ ಸೈಲೆಂಟ್ ಆಗಿಬಿಡ್ತಾರೇನೋ ಅಂತ ಹೇಳಿ. ಬಟ್ ಇವತ್ತು ಬೆಳಗ್ಗೆ ಪ್ರೋಮೋ ಬಿಟ್ಟಾಗ್ಲೂ ಒಂದು ದೊಡ್ಡ ಜಗಳನೇ ಇದೆ, ಈ ಜಗಳದಿಂದನೇ ಸ್ಟಾರ್ಟ್ ಆಗಿದೆ. ನಾವು ನೋಡಿದ್ವಿ, ನಿಂಬೆ ಹಣ್ಣಿನ ಬಗ್ಗೆ ಮಾತಾಡ್ತಾ ಇದ್ರು, ದೃಷ್ಟಿ ತೆಗೆಯೋದ್ರ ಬಗ್ಗೆ. ದೃಷ್ಟಿ ತೆಗೆದ್ರು ಆಯ್ತು, ಅವ್ರನ್ನೇ ಹೊರಗೆ ಬಂದಾದ್ರು ಆಯ್ತು, ಅವ್ರು ಯಾಕೋ ಬಾಯಿ ಮುಚ್ಚೋಂಗ್ ಕಾಣಿಸ್ತಾ ಇಲ್ಲ. ನನಗೆ ಅನ್ಸಿದ ಮಟ್ಟಿಗೆ ಗಿಲ್ಲಿ ಅಶ್ವಿನಿ ಗೌಡ ಜಗಳ ನೋಡೋಕೆ ಚಂದ, ಅದ್ರಲ್ಲಂತೂ ಡೌಟ್ ಇಲ್ಲ. ಓಕೆ, ಅಶ್ವಿನಿ ಗೌಡ ಪ್ರತಿ ವಾರ ಉಳಿತಾ ಇದಾರೆ ಅಂದ್ರೆ ಓಕೆ, ಗಿಲ್ಲಿ ಅವ್ರ ಬಾಂಡಿಂಗ್ನು ಜನ ಇಷ್ಟಪಟ್ಟಿದ್ದಾರೆ ಅಂತಾನೆ ಅರ್ಥ. ಬಟ್ ಅಶ್ವಿನಿ ಗೌಡ ಅವ್ರದ್ದು ಏನು ಒಂದು ಪ್ರಾಬ್ಲಮ್ ಅಂದ್ರೆ ಅಹಂ ಕಾಣಿಸ್ತಾ ಇದೆ. ನಾನು ಅಥವಾ ನೀವು ನನಗೆ ಗೌರವ ಕೊಡಬೇಕು, ಅವ್ರು ನೋಡಿ ಅವ್ರಿಗೆ ಮಾತಾಡುವಾಗ ಬೇರೆಯವ್ರಿಗೆಲ್ಲ ನೀನು ತಾನು ನೀ ಬಾರೆ ಹೋಗಿ, ಬಟ್ ಅವ್ರಿಗೆ ಮಾತಾಡುವಾಗ ಮಾತ್ರ ಅಶ್ವಿನಿ ಗೌಡ ಅವರೇ ಅಂತ ಕರಿಬೇಕಂತೆ. ನನಗೆ ಅದಂತೂ ಒಂದ್ ಸ್ವಲ್ಪ ಪ್ರಾಬ್ಲಮ್ ಅಂತ ಅನಿಸ್ತು. ಅದೇ ಕಾರಣಕ್ಕಾಗಿ ಸುದೀಪ್ ಅವ್ರು ಬೈದ್ರು. ಅವರು ಸುದೀಪ್ ಸರ್ ಒಂದು ಮಾತು ಹೇಳಿದ್ರು, ಯಾರಾದ್ರೂ ನಿಮ್ಮನ್ನ ಹೋಗು ಬಾ ಅಂತ ಕರೆದ್ರೆ ನೀವು ಹೋಗು ಬಾ ಅಂತ ಕರೀರಿ, ನಿಮ್ಮನ್ನ ಹೋಗೋ ಬಾರೋ ಅಂತ ಕರೆದ್ರೆ ನೀವು ಹೋಗೇ ಬಾರೆ ಅಂತಾನೆ ಕರೀರಿ. ಅದರ ಅರ್ಥ ಅಶ್ವಿನಿ ಮೇಡಮ್ ಅವರು ನಿಮಗೆ ಏನ್ ಮಾತಾಡ್ತಾ ಇದಾರಲ್ಲ ಅದಕ್ಕೆ ಆತರ ತಕ್ಕಂಗೆ ನೀವು ಮಾತಾಡಿ, ನೀವ್ ಯಾಕೆ ಹೆದರ್ತೀರಾ ಅನ್ನೋದನ್ನ ಹೇಳಿದ್ರು. ಅಶ್ವಿನಿ ಗೌಡ ಅವರು ನೆಗೆಟಿವ್ ಆಗಿ ಎಷ್ಟು ಕಾಣಿಸ್ಕೊಳ್ತಾ ಇದಾರೋ, ಇನ್ನು 50 ದಿನ ಇದೆ ಅವ್ರಿಗೆ. ಅಶ್ವಿನಿ ಆಗಿರ್ಬೋದು, ಜಾಹ್ನವಿ ಆಗಿರ್ಬೋದು, ಅವ್ರೇನಾದ್ರೂ ಅವ್ರನ್ನ ಬದಲಾಯಿಸ್ಕೋಬೇಕು ಅಂತ ಅಂದ್ರೆ ಒಂದ್ ಸ್ವಲ್ಪ ದಾರಿನ ಚೇಂಜ್ ಮಾಡ್ಕೊಳ್ಳೇಬೇಕು. ಇದೇ ತರ ಏನಾದ್ರು ಮಾಡಿ ಅವ್ರು 70, 80 ಅಥವಾ ಕೊನೆ ಫೈನಲ್ ವರ್ಗೂ ಇದ್ದು ಹೊರಗಡೆ ಬಂದ್ರೆ ಖಂಡಿತವಾಗ್ಲೂ ಅವ್ರಿಗೆ ಅನ್ಸುತ್ತೆ ತುಂಬಾ ಕಳ್ಕೊಂಡಿದೀನಿ ಇಲ್ಲಿ ಹೋಗಿ ಅಂತ. ಬಿಗ್ ಬಾಸ್ ಅಂದ್ರೆ ಏನು ಅಂತಂದ್ರೆ ನೀವು ಒಳಗಡೆ ಹೋಗಿ ನಿಮ್ಮ ವರ್ಚಸ್ಸನ್ನ ಹೆಚ್ಚಿಗೆನೂ ಮಾಡ್ಕೋಬಹುದು, ಇದ್ದಂತ ವರ್ಚಸ್ಸನ್ನ ಕಡಿಮೆನೂ ಮಾಡ್ಕೋಬಹುದು. ಡ್ರೋನ್ ಪ್ರತಾಪದ ಎಕ್ಸಾಂಪಲ್ ತಗೋತೀನಿ ನಾನು. ಹೊರಗಡೆ ಆತ ಬಿಗ್ ಬಾಸ್ಗೂ ಹೋಗೋಕ್ಕಿಂತ ಮುಂಚೆ ಆತನ ಬಗ್ಗೆ ಇದ್ದಂತ ನೆಗೆಟಿವ್ ಕಮೆಂಟ್ಸ್, ಅವನು ಏನೇ ಒಂದು ವಿಡಿಯೋ ಹಾಕಿದ್ರೆ ಸಿಕ್ಕಾಬಿಟ್ಟೆ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇತ್ತು. ಬಟ್ ಬಿಗ್ ಬಾಸ್ ಹೋದ್ಮೇಲೆ ಆತನಿಗೆ ಒಂದು ಪಾಸಿಟಿವ್ ಕಮೆಂಟ್ಸ್, ಆತ ಇದ್ದಿದ್ದ ರೀತಿ, ಸಂಗೀತ ಜೊತೆ ಬೆರೆಯುವಂತ ರೀತಿ, ಆಮೇಲೆ ಕೊನೆವರೆಗೂ ಬಂದಿದ್ದು, ಆಮೇಲೆ ನೇರವಾಗಿ ಮಾತಾಡ್ತಾ ಇದ್ದಿದ್ದು, ಅದೆಲ್ಲ ಜನರಿಗೆ ಇಷ್ಟ ಆಯ್ತು. ಅಲ್ಲಿ ನನಗೆ ಜಾಹ್ನವಿ ಮತ್ತೆ ಅಶ್ವಿನಿ ಒಂದ್ ಸ್ವಲ್ಪ ನೆಗೆಟಿವ್ ಆಗಿ ಕಾಣಿಸ್ತಾ ಇದ್ದಾರೆ. ಇನ್ನು ಗಿಲ್ಲಿಗೆ ವಿಚಾರಕ್ಕೆ ಬಂದ್ರೆ ಗಿಲ್ಲಿ ಎಷ್ಟು ಪ್ಲಸ್ ಆಗಿ ಕಾಣಿಸ್ತಾ ಇದಾರೋ, ತುಂಬಾ ಇರಿಟೇಷನ್ ಮಾಡಬಾರ್ದು ಅಂತ ಹೇಳಿ ಸುದೀಪ್ ಸರ್ ಒಂದ್ ಸ್ವಲ್ಪ ತಲೆಗೆ ಹೊಡೆದಿದ್ರು. ಯಾಕಂದ್ರೆ ನೀನ್ ಹೋಗ್ತಾ ಇರೋ ದಾರಿ ಗೆಲುವಿನ ದಾರಿ ಇಲ್ಲಿದೆ, ಅದನ್ನ ಈ ತರ ಹಾಳು ಮಾಡ್ಕೋಬೇಡ, ಒಂದ್ ವೇದಲ್ಲಿ ಹೋಗು, ಕಾಮಿಡಿ ಇರ್ಲಿ, ಒಂದ್ ಸ್ವಲ್ಪ ಸ್ವಚ್ಛ ಕಾಮಿಡಿ ಇರ್ಲಿ ಅನ್ನೋದನ್ನ ತೋರಿಸಿದ್ದಾರೆ. ಇದ್ರ ನಡುವೆ ರಕ್ಷಿತಾ ಬಂದಿದ್ದಾರೆ. ರಕ್ಷಿತಾ ನಿಮ್ಮ ಏನು ಅಂತಂದ್ರೆ ಯಾರ್ದೋ ವಿಷಯಕ್ಕೆ ಬಂದಾಗ ಕೆಟ್ಟದಾಗಿ ಮಾತಾಡೋದಕ್ಕಿಂತ ಒಳ್ಳೆ ವಿಷಯಕ್ಕೆ ಮಾತಾಡಿ, ಒಳ್ಳೆ ತರ ಇರಿ, ನಿಮ್ಮ ಗೆಲುವಿನ ಟ್ರ್ಯಾಕ್ ತೆರ್ಕೊಳ್ಳುತ್ತೆ. ನೋಡಿ, ಬೆಸ್ಟ್ ಪರ್ಫಾರ್ಮರ್ ಅಥವಾ ಕಿಚನ್ ಚಪ್ಪಾಳಿ ಸಿಗೋದು ಅಷ್ಟು ಸುಲಭ ಅಲ್ಲ. ರಕ್ಷಿತಾ ಸಿಕ್ಕಿದೆ ಅಂದ್ರೆ ಅವಳು ಟ್ರ್ಯಾಕ್ ಅಲ್ಲಿ ಇದ್ದಾಳೆ ಅಂತ ಅರ್ಥ. ಹಂಗಂಗೆ ಒಂದೊಂದು ಮುಖವಾಡ ಬಿಚ್ತಾ ಇದೆ. ಇನ್ನು ಉಳಿದವರು ಬರೀ ಅಲ್ಲಿ ಚಪ್ಪಾಳಿ ತಟ್ಟ ಕೂತ್ಕೊಂಡಿದ್ದಾರೆ. ಒಂದ್ 4-5 ಜನ ಇದ್ದಾರೆ. ಅಭಿಷೇಕ್ ಆಗಿರ್ಬೋದು, ಧನುಷ್ ಆಗಿರ್ಬೋದು, ಆಮೇಲೆ ಇವನು ಸ್ಪಂದನ, ಆಮೇಲೆ ಸ್ಮಾರ್ಟ್ ಬಾಯ್, ಅವನ ಹೆಸರೇನು, ಧ್ರುವಂತ ಅಲ್ಲ, ಲವರ್ ಬಾಯ್ ಅಭಿ, ಅವರೆಲ್ಲರೂ ಒಂದ್ ಸ್ವಲ್ಪ ಚಪ್ಪಾಳಿ ತಟ್ಕೊಳ್ಳೋಕೆ ಕುತ್ಕೊಂಡಿದ್ದಾರೆ ಅಷ್ಟೇ, ಬೇರೆ ಏನು. ಸೂರಜ್. ಓಕೆ, ಕೊನೆಯದಾಗಿ ವೀಕ್ಷಕರ ರೆಸ್ಪಾನ್ಸ್ ಹೇಗಿದೆ ಅಂದ್ರೆ ಬಿಗ್ ಬಾಸ್ ಬಗ್ಗೆ? ಚೆನ್ನಾಗಿದೆ ಈ ಸರಿ ಬಿಗ್ ಬಾಸ್. ಸುದೀಪ್ ಸರೇ ಹೇಳಿದ್ರಲ್ಲ, ನಂಬರ್ 1 ಚಾನಲ್ ಆಗಿ ನಮ್ದು ಹೊರಗೊಮ್ಮಿದೆ. ಅದ್ರ ಜೊತೆಗೆ ಬಿಗ್ ಬಾಸ್ TRP ಕೂಡ ಜಾಸ್ತಿ ಇದೆ ಅಂದ್ರೆ ಜನ ಬಿಗ್ ಬಾಸ್ ನ ಇಷ್ಟಪಟ್ಟಿದ್ದಾರೆ. ಇಷ್ಟಪಡೋದಕ್ಕೆ ಕಾರಣ ಗಿಲ್ಲಿ, ಅದ್ರಲ್ಲಂತೂ ಡೌಟ್ ಇಲ್ಲ. ಗಿಲ್ಲಿ, ಕಾವ್ಯ ಕೆಲವೊಂದು ಚೆನ್ನಾಗಿದೆ. ಬಟ್ ಗಿಲ್ಲಿ ಇರೋದು ಕೊನೆ ತನಕ ಇರ್ತಾರೆ, ರಕ್ಷಿತಾ ಇರ್ತಾರೆ, ಅಶ್ವಿನಿ ಗೌಡನೂ ಇರ್ತಾರೆ, ರಘು ಇರ್ತಾರೆ ಅಷ್ಟೇ. ಮೂವರಿಗೂ ಕೂಡ ಧನ್ಯವಾದ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬಾ ಚೆನ್ನಾಗಿ ಬಿಗ್ ಬಾಸ್ ಬಗ್ಗೆ ಮಾತನಾಡಿದ್ರಿ. ಮೂವರಿಗೂ ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್. ಇನ್ನು ಹೆಚ್ಚಿನ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.